ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ನಮ್ಮದು ಆಯುಷ್ ಹಾಸ್ಪಿಟ್ಲು 50 ಬೆಡ್ದು ಏನಿದೆ ಅದಕ್ಕೆ ಇನಾಗ್ರೇಷನ್ ಆಗಿರೋದು ನಿಜ. ನಾವು ಅಲ್ಲಿ ಹುದ್ದೆಗಳ ಸೃಜನೆಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ವಿ. ಸರ್ಕಾರ ಹಂತದಿಂದ ಹಣಕಾಸು ಇಲಾಖೆಗೆ ಹೋಗಿದೆ. ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ ರೀ. ನಮ್ಮ ಜಿಲ್ಲಾಡಳಿತದಿಂದ ಮತ್ತು ನಮ್ಮ ಆಯುಷ್ ಇಲಾಖೆಯಿಂದ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ಸ್ಯಾಂಕ್ಷನ್ ಆಗ್ಬೋದು ಅಂತ ಇದೆ. ಆದ ತಕ್ಷಣ ನಾವು ಅದನ್ನು ಶುರು ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ತೀವಿ. 50 ಬೆಡ್ ಹಾಸ್ಪಿಟಲ್ 50 ಬೆಡ್ ಹಾಸ್ಪಿಟಲ್ 50% ಅಷ್ಟಾದರೂ ಮಾಡಿದ್ರೆ ಒಂದು 10 ಬೆಡ್ ಅದನ್ನೇ ರಿಕ್ವೆಸ್ಟ್ ಮಾಡಿದ್ದೀವಿ. ಅದೇ ಒಂದು 10 ಜನ 10 ಬೆಡ್ ಆದರೂ ಶುರು ಮಾಡೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಮೋಸ್ಟ್ಲಿ 14ನೇ ತಾರೀಕು ನಮ್ಮ ಸಚಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾವೇರಿಯಲ್ಲಿ. ಅಲ್ಲಿ ಮಾನ್ಯ ಆರೋಗ್ಯ ಸಚಿವರು ಏನಾದರೂ ಸಿಕ್ಕಿದ್ರೆ ನಾವು ಪರ್ಸ್ನಲ್ಲಾಗಿ ಲೆಟ್ರ್ ಕೊಟ್ಟು ಅಲ್ಲೂ ಕೂಡ ನಾನು ಪ್ರಯತ್ನವನ್ನು ಮಾಡಿಸ್ತೀನಿ. ಕುಡಿಯೋ ನಮ್ಮ ಜಿಲ್ಲೆಯಲ್ಲಿ ಏನೂ ಇಲ್ಲ, ಸ್ವಲ್ಪ ಅಂಡರ್ಗ್ರೌಂಡ್ ಡೌನ್ ಆಗಿದೆ ಅಂತೇಳಿ ಚನ್ನಗಿರಿನಲ್ಲಿ ನಮಗೆ ಮಾಹಿತಿ ಬಂತು. ಜಗಳೂರಿನಲ್ಲಿ ಈಗಾಗಲೇ ಕೆರೆ ತುಂಬಿಸೋ ಯೋಜನೆ ಇರೋದ್ರಿಂದ ಎಲ್ಲ ಕೆರೆಗಳು ತುಂಬಿರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ. ಈಗ ತಾವು ಹೇಳ್ತಾ ಇದ್ರಿ ಯಾವುದೋ ಗೊಲ್ರೆಟ್ಟಿ ಅಂತ ಹೇಳಿ, ಅದನ್ನು ನಮ್ಮ ಸಿ ಒ ಅವ್ರಿಗೆ ಚೆಕ್ ಮಾಡಿ ನೋಡಿ ನಾವು ವ್ಯವಸ್ಥೆಯನ್ನು ಮಾಡಿಸ್ತೀವಿ. ಕಳೆದ ವರ್ಷವೂ ಕೂಡ ನಮ್ಗೆ ಯಾವುದೂ ಸಮಸ್ಯೆ ಆಗಲಿಲ್ಲ. ಕೇವಲ 2 ಬೋರನ್ನು ನಾವು ಬಾಡಿಗೆಗೆ ತೆಗೆದುಕೊಂಡ್ವಿ. ಯಾವ ಗ್ರಾಮದಲ್ಲೂ ಆಗಲಿಲ್ಲ. ಸಾಕಷ್ಟು ನಾವು ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಅಂದರೆ ನೀರು ನಿಂಗೋದಕ್ಕೆ ಮತ್ತು ಏನು ಹೇಳ್ಬೋದು ನಾವು ಇಂಗು ಗುಂಡಿಗಳು ಮತ್ತು ಹೊಸ ಬೋರ್ವೆಲ್ಗಳನ್ನು ನಾವು ಕೊರೆಸದೆ ಹಳೆಯ ಬೋರ್ವೆಲ್ಗಳನ್ನೇ ರೀಚಾರ್ಜ್ ಮಾಡೋದಕ್ಕೆ ನಾವೆಲ್ಲ ಮಾಡಿದ್ವಿ. ಹಾಗಾಗಿ ಕಳೆದ ವರ್ಷನೇ ಇನ್ನೂ ಸಮಸ್ಯೆ ಆಗಲಿಲ್ಲ. ಈ ವರ್ಷ ಮತ್ತೆ ಈಗ ನಾನು ಸಿ ಒ ಅವರು ಒಂದು ಸಭೆ ಮಾಡ್ತೀವಿ. ನಾವು ಸಭೆ ಮಾಡಿ ನಾವೇನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೀವಿ. ಈಗಾಗಲೇ ಸರ್ಕಾರದಿಂದನೂ ಕೂಡ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದನೂ ಕೂಡ ನಮಗೆ ಸೂಚನೆಗಳು ಮತ್ತು ಸೂಚನೆಗಳು ಆಯುಕ್ತರಿಂದ ಬಂದಿದ್ದಾವೆ. ಅದರಂತೆ ನಾವು ಕ್ರಮ ಕೈಗೊಳ್ತೀವಿ. ಅದೇನು ತೊಂದರೆ ಇಲ್ಲ. ಮತ್ತೆ ಇನ್ನೊಂದು ಮೊನ್ನೆ ಸುವರ್ಣ ಟಿ ವಿಯಲ್ಲಿ ಮತ್ತು ರಿಪಬ್ಲಿಕ್ ಟಿ ವಿ ಮತ್ತು ತಮ್ ಟಿ ವಿಯಲ್ಲಿ ಬಂತು. ಈ ಆರುಂಡಿ ಗ್ರಾಮದಲ್ಲಿ ಒಂದು 10ನೇ ತರಗತಿ ಓದ್ತಾ ವಿದ್ಯಾರ್ಥಿನಿಗೆ ಅವರ ತಂದೆ ಕುಡಿದು ಪುಸ್ತಕಗಳನ್ನು ಸುಟ್ಟಾಕಿದ್ರು ಅಂತಕ್ಕಂಥ ಘಟನೆ ಒಂದು ಬಂತು. ಈಗಾಗಲೇ ನಮ್ಮ ಜಿಲ್ಲೆಯ ತಹಶೀಲ್ದಾರ್ ಅವರು, ಅಸಿಸ್ಟೆಂಟ್ ಕಮಿಷನರ್ ಅವರು, ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾನು ಸ್ಥಳಕ್ಕೆ ಕಳಿಸ್ಕೊಟ್ಟಿದ್ದೆ. BEO DDP ಎಲ್ಲ ಆ ಸ್ಥಳಕ್ಕೆ ಹೋದಂಥ ಸಮಯದಲ್ಲಿ ಆ ಸ್ಕೂಲಿನ ಎಲ್ಲ ಟೀಚರ್ಸ್ಗಳು ಕೂಡ ನಮ್ಮನ್ನು ಭೇಟಿ ಮಾಡಿ ಮಗು ಚೆನ್ನಾಗಿ ಹೋಗ್ತಾ ಇದೆ, ಆ ಪುಸ್ತಕಗಳನ್ನು ಆ ಸ್ಕೂಲ್ ಟೀಚರ್ಸ್ಗಳೇ ಕೊಡಿಸಿದ್ದಾರೆ ಎಲ್ಲರೂ ಸೇರಿ. ಯಾಕೆಂದರೆ ಮಗು ಚೆನ್ನಾಗಿ ಓದ್ತಾ ಇದೆ ಅಂತೇಳಿ ಅವ್ರಿಗೆ ಭಾಳ ಕನ್ಸರ್ನ್ ಇದೆ. ಅವರು ಏನು ಹೇಳಿದ್ರು, ನಾವು ಒಂದು ಆಫರ್ ಮಾಡಿದ್ವಿ, ಆ ಮಗು ನಾವು ಹಾಸ್ಟೆಲ್ ಬೇಕಾದ್ರೆ ಫ್ರೀ ಹಾಸ್ಟೆಲ್ ಕೊಡ್ತೀವಿ, ಹೆಣ್ಮಕ್ಳು ಹಾಸ್ಟೆಲ್ಲು, ಆ ಹಾಸ್ಟೆಲ್ ಇದ್ಕೊಂಡು ಓದ್ಕೊಳ್ಳಿ ಅಂತಲೇ ಹೇಳಿದ್ವಿ. ನಾವೆಲ್ಲ ಪುಸ್ತಕ ಊಟ ವ್ಯವಸ್ಥೆ ಮಾಡ್ತೀವಿ ಅಂತ. ಆ ಮಗು ಏನು ಹೇಳ್ತು, ನನಗೆ ಇನ್ನೊಂದೇ ಒಂದು ತಿಂಗಳು ಇರೋದ್ರಿಂದ ನನಗೆ ಈ ವರ್ಷ ಆದ ನಂತರ ಮುಂದಿನ ವರ್ಷಕ್ಕೆ ನಾನು ಸೇರ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಿದೆ. ಅದಲ್ಲದೆ ತಂದೆ ಒಳ್ಳೆಯವನಿದ್ದಾನೆ, ಕುಡಿದಾಗ ಆ ರೀತಿ ಏನೋ ಮಾಡಿದ್ದಾನೆ ಅಂತೇಳಿ ನಮಗೆ ಆಂತರಿಕ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಆ ತಂದೆಗೂ ಬುದ್ಧಿ ಹೇಳಿದ್ದೀವಿ. ಮತ್ತು ದುಶ್ಚಟ ಡ್ರಗ್ ಅಡಿಕ್ಷನ್ ಮುಕ್ತ ಏನು ಸೆಂಟ್ರ್ ಇದೆ, ನಮ್ಮ DHO ಮಾತಾಡಿದ್ದೀವಿ, ಅಲ್ಲಿಗೆ ಸೇರಿಸಿ ಅವರನ್ನು ಕುಡಿಯೋ ಚಟದಿಂದ ಮುಕ್ತ ಮಾಡೋದಕ್ಕೂ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತೀವಿ. ಸದ್ಯದಲ್ಲೇ ಅವ್ರನ್ನ ಅಲ್ಲಿಗೆ ಸೇರಿಸ್ತೀವಿ. ನಾವು ಸಹಾಯ ಮಾಡ್ತೀವಿ. ನಾವು ಜಿಲ್ಲಾಡಳಿತದಿಂದ ಮತ್ತು ಇದರಿಂದ ಮಾಡ್ತೀವಿ. ಫ್ರೀ ಹಾಸ್ಟೆಲ್ ಕೊಡ್ತೀವಿ. ನಮ್ಮ ಹಾಸ್ಟೆಲ್ಗಳಲ್ಲಿ ಪುಸ್ತಕ, ಬಟ್ಟೆ ಇತ್ಯಾದಿಗಳೆಲ್ಲ ಫ್ರೀ ಕೊಡ್ತೀವಿ. ಮತ್ತು ಇನ್ನೂ ಹೆಚ್ಚಿನದು ಓದ್ತೀವಿ ಅಂತ ಹೇಳಿದ್ರೆ ನಾವು ಸಹಾಯ ಮಾಡ್ತೀವಿ ಸರ್ಕಾರದಿಂದ ಎಲ್ಲ. ಯಾಕೆಂದರೆ ಮೊನ್ನೆ ನಮ್ಮದು ಈ ಜಾತ್ರೆ ಆಯ್ತಲ್ಲ, ಮೈಲಾರಲಿಂಗೇಶ್ವರನ ಜಾತ್ರೆ ಆಗಿದ್ದರಿಂದ ಭದ್ರಾ ನದಿಯಿಂದ, ಭದ್ರಾ ಡ್ಯಾಮಿಂದ ನೀರು ಬಿಟ್ಟಿದ್ರು. ಆಗ ಜಾಸ್ತಿ ಇತ್ತು, ಈಗ ಕಡಿಮೆ ಆಗಿದೆ. ನಮಗೆ ಕಡಿಮೆ ಆಗಬೇಕು, ಇನ್ನೂ ಒಂದು 10-15% ಕಡಿಮೆ ಆದರೆ ನಮಗೆ ಬ್ಯಾರೇಜ್ ಕಂಪ್ಲೀಟ್ ಆಗಬೇಕಾಗಿದೆ. ಯಾವ್ದು ಹೇಳಿ, ನಮ್ಮದು ಸ್ಮಾರ್ಟ್ ಸಿಟಿಯಿಂದ ತಗೊಳ್ಳೋ ಗೇಟ್ ಅಳವಡಿಸೋ ಕಾರ್ಯ ಮಾತ್ರ ಬಾಕಿ ಇದೆ. ಸುಮಾರು 4-5 ವರ್ಷದಿಂದ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ನೀರು ಕಡಿಮೆ ಮಾಡಿದ್ರೆ ಈ ಸರಿ ಗೇಟ್ ಅಳವಡಿಸ್ಕೊಂಬಿಟ್ರೆ ಶಾಶ್ವತವಾದಂಥ ಕುಡಿಯೋ ನೀರಿಂದು ನಮಗೆ ನಮ್ಮ ನಗರಕ್ಕೆ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆ ಆಗ್ತದೆ ಅಂತಕ್ಕಂಥದ್ದು. ಹಾಗೆ ಕುಡಿಯೋ ನೀರಿಗೆ ಯಾವುದೂ ತೊಂದರೆ ಇಲ್ಲ, ಜಾನುವಾರುಗಳಿಗೆ ಯಾವುದೇ ತೊಂದರೆ ಇಲ್ಲ, ಮತ್ತು ಅಕ್ವಾಟಿಕ್ ಲೈಫಿಗೆ
ಅದರಲ್ಲಿ ನದಿಯಲ್ಲಿ ಬದುಕ್ತಕ್ಕಂಥ ಮೀನು ಇತ್ಯಾದಿಗಳಿಗೂ ಏನು ತೊಂದರೆ ಇಲ್ಲ. ಅಂದ್ರೆ ಕೆಲವೊಂದಿಷ್ಟು ಅಂದ್ರೆ ಈ ಜಗಳೂರು ತಾಲೂಕಿನ ಗೊಲ್ರಟ್ಟಿಗಳು ಇದಾವಲ್ಲ ಸರ್, ಅಲ್ಲೆಲ್ಲ ಒಂದು 7-8 ಬೋರ್ವೆಲ್ಗಳು ಇರುತ್ತೆ, ಅದರಲ್ಲಿ ಒಂದು 5-6 ಬತ್ತೋಗಿದ್ರಿಂದ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಅದನ್ನ ಹೇಳಿದ್ದು ಈಗ ತಾವು ಗಮನಕ್ಕೆ ತಂದ್ರಲ್ಲ, ಈಗ ನಾನು ಚೆಕ್ ಮಾಡಿಸ್ತೀನಿ, ಈಗಲೇ CEO ಮಾತಾಡ್ತೀನಿ, ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ನಮ್ಮ ಅಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ನಡೆಸಿ ಕೂಡಲೇ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಸರ್, ಇಲ್ಲಿ ಆಯುಷ್ ಇಲಾಖೆ ಅಂತಂದರೆ ಸುಮಾರು 4-5 ಆಯುಷ್ ಇಲಾಖೆ ಒಳಗೆ ಯುನಾನಿ, ಸಿದ್ಧಿ ಮತ್ತು ನ್ಯಾಚುರೋಪತಿ, ಹೋಮಿಯೋಪತಿ ಈ ಥರದ ಒಂದು 5 ಸೇರಿ ಒಂದು ಆಯುಷ್ ಇಲಾಖೆ ಅಂತ ಮಾಡಿದ್ದಾರೆ. ಭಾಳ ಜನಕ್ಕೆ ಆಯುಷ್ ಅಂತಂದರೆ ಏನಂದರೆ ಮೂಲ ಏನು ಆಯುಷ್ ಇದೆ, ಈ ತಲೆತಲಾಂತರದಿಂದ ಆಯುಷ್ ಅಂತಂದರೆ ನೈಸರ್ಗಿಕವಾಗಿ ಗಿಡಮೂಲಿಕೆಗಳನ್ನು ಬಳಸಿಬಿಟ್ಟು ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಹೊರಗೆ ತೆಗೆದು ಅದನ್ನು ಬಳಸಿ ಮಾಡದೆ ಆಯುಷ್ ಪದ್ಧತಿ ಇದ್ದಿದ್ದು. ನಮ್ಮ ದಾವಣಗೆರೆಯಲ್ಲಿ ಈಗ ಹಾಲಿ ಚಿಕ್ಕಟೇರಿ ಜಿಲ್ಲಾ ಆಸ್ಪತ್ರೆ ಒಳಗಿದೆ. ಇತ್ತೀಚೆಗೆ 2016-17 ಬಜೆಟಲ್ಲಿ ಬಿಡುಗಡೆ ಮಾಡಿ 7-9 ಕೋಟಿ ವೆಚ್ಚದಲ್ಲಿ ಶಾಮನೂರಲ್ಲಿ ನಾಗಂ ಕೇಶವಮೂರ್ತಿ ಬಡಾವಣೆ ಹತ್ರ ಆಯುಷ್ ಇಲಾಖೆ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅದನ್ನು ಉದ್ಘಾಟನೆ ಮಾಡಿದರು. ಆದರೆ ಇಲ್ಲಿ ಏನಂದರೆ, ಒಂದು ಕಟ್ಟಡ ಆದಮೇಲೆ ಇಲ್ಲಿ ತನಕ ಕೂಡ ಸೂಕ್ತವಾದ ಸಿಬ್ಬಂದಿಗಳು ನೇಮಕ ಆಗಿಲ್ಲ. ಆಯುಷ್ ಇಲಾಖೆಯಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ, ಸಾಮಾನ್ಯವಾಗಿ ಅಪಘಾತವಾದಾಗ ಯಾವುದೇ ಒಬ್ಬ ರೋಗಿ ಅಪಘಾತ ಆಗುತ್ತೆ, ಅಪಘಾತ ಆದಮೇಲೆ ಅವನು ಟ್ರೀಟ್ಮೆಂಟ್ ತೊಗೊಂಡು ನೆಕ್ಸ್ಟು ಡಾಕ್ಟ್ರುಗಳು ಅಡ್ವೈಸ್ ಮಾಡೋದೇನೆಂದರೆ, ಇಲ್ಲ ನೀವು ಹೋಮಿಯೋಪತಿ ಇದನ್ನು ನ್ಯಾಚುರೋಪತಿ ಆ ಥರ ಟ್ರೀಟ್ಮೆಂಟ್ ತೊಗೊಳ್ಳಿ, ಫಿಸಿಯೋಥೆರಪಿ ತೊಗೊಳ್ರಿ ಅಂತಾರೆ. ಫಿಸಿಯೋಥೆರಪಿ ತೊಗೋಬೇಕು ಅಂದರೆ ಇಲ್ಲಿ ಚಿಕ್ಕಟೇರಿ ಆಸ್ಪತ್ರೆಗೆ ಉದಾಹರಣೆ ಒಂದು 4 ವರ್ಷದ ಕೆಳಗೆ ಅಪಘಾತ ಆದಾಗ ನಾನೇ ಟ್ರೀಟ್ಮೆಂಟ್ ತೊಗೊಂಡೋದಾಗ ಅಲ್ಲಿ ರೆಡ್ ಲೈಟ್ ಥೆರಪಿ ಅಂತಿದೆ, ಕ್ಯಾಂಡಲ್ ಥೆರಪಿ ಇದೆ. ಬಿಸಿ ಕ್ಯಾಂಡಲ್ ಮೇಣನ ಎಲ್ಲಿ ಬಾವಿ ಇರುತ್ತೋ ಆ ಜಾಗದಲ್ಲಿ ಸುರಿತಾರೆ. ಅದಾದಮೇಲೆ ಐಸ್ ಕ್ಯೂಬ್ ಕೊಡ್ತಾರೆ, ಗಟ್ಟಿ ಐಸ್ ಕ್ಯೂಬ್, ರಕ್ತ ಹೆಪ್ಪುಗಟ್ಟಬಾರ್ದು ಅಂತ ಐಸ್ ಕ್ಯೂಬ್ ಥೆರಪಿ. ಒಂದು 3-4 ಥೆರಪಿ ನಾನೇ ತೊಗೊಂಡೆ. ಲೈಟ್ ಹಾಳಾಗಿತ್ತು. ಕೊನೆಗೆ ಡಾಕ್ಟ್ರ್ ಇದ್ದವ್ರು ಯಾರಿಗೋ ಒಬ್ಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಲೈಟ್ ತರಿಸ್ಕೊಡ್ರಿ ಅಂತ ಹೇಳಿ ಮಾಡಿದ್ರು. ಈ ಥರದ ವ್ಯವಸ್ಥೆ ಇದೆ. ಅದೇ ಅಲ್ಲಿಗೆ ಶಿಫ್ಟ್ ಆದಾಗ ಸಂಪೂರ್ಣವಾಗಿ ಸರ್ಕಾರದಿಂದನೇ ಎಲ್ಲ ವ್ಯವಸ್ಥೆ ಸಿಗೋದ್ರಿಂದ ಸಾರ್ವಜನಿಕರಿಗೆ ಆಯುಷ್ ಇಲಾಖೆ ಬಗ್ಗೆ, ಆಮೇಲೆ ಕಾರ್ಡು OPD ಕಾರ್ಡ್ 10 ರೂಪಾಯಿ ಮಾಡಿಸ್ಕೊಂಡು ನೀವು ಎಂಟ್ರಿ ಆಗ್ಬೇಕು. ಅಲ್ಲಿ ನಿಮ್ಗೆ ಯಾವ ರೀತಿ ಸಮಸ್ಯೆಗಳಿದೆ, ಈಗ ಯಾವುದು ವೆರಿಯಕೋಸ್ ನರಗಳಲ್ಲಿ ವೆರಿಯಕೋಸ್ ಬಂದಾಗ ಅದಕ್ಕೂ ಕೂಡ ಆಯುಷ್ ಇಲಾಖೆ ಟ್ರೀಟ್ಮೆಂಟ್ ಇದೆ. ಕೋವಿಡ್ ಟೈಮಲ್ಲೂ ಕೂಡ ಆಯುಷ್ ಇಲಾಖೆ 2-3 ರೂಮಲ್ಲಿ ಕಾರ್ಯನಿರ್ವಹಿಸಿದೆ. ತ್ವರಿತವಾಗಿ ಸರ್ಕಾರ ಈ ಬಗ್ಗೆ ಇಲ್ಲಿ ಏನು ದಾವಣಗೆರೆ ಆಯುಷ್ ಇಲಾಖೆ ಏನು ಹೊಸ ಕಟ್ಟಡ ಏನಿದೆ ಆ ಕಟ್ಟಡಕ್ಕೆ ಏನು ಬೇಕು ಅಗತ್ಯವಾದ ಸಿಬ್ಬಂದಿ, ಅಧಿಕಾರಿಗಳು, ಡಾಕ್ಟರ್ಗಳನ್ನೆಲ್ಲ ನೇಮಕ ಮಾಡಿ ಸಾರ್ವಜನಿಕರಿಗೆ ಸುತ್ತಮುತ್ತಲ ಎಲ್ಲ ಜಿಲ್ಲೆಯರಿಗೂ ಕೂಡ ಒಂದು ಅನುಕೂಲ ಆಗಂಗೆ ಸರ್ಕಾರ ತ್ವರಿತವಾಗಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸಿದ್ದೀನಿ. MG ಶ್ರೀಕಾಂತ್, ಸಾಮಾಜಿಕ ಕಾರ್ಯಕರ್ತ, ದಾವಣಗೆರೆ.